ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದಿಂದ ಶ್ರೀ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ದಲ್ಲಿ ಒಂದು ದೊಡ್ಡ ಹೋರಾಟ ನಡೆದೈತೆ. ಇದು ಇವತ್ತಿನ ಹೋರಾಟ ಅಲ್ಲ, ಸುಮಾರು ಒಂದು ವರ್ಷದಿಂದ ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಆಕ್ರೋಶದ ಭರಿತರಾಗಿ ರಸ್ತೆ ಮೇಲೆ ಬರ್ತಾ ಇದ್ದಾರೆ. ಇಂದು ಧಾರವಾಡದಲ್ಲಿ ದೊಡ್ಡ ಪ್ರಮಾಣದ ಸುಮಾರು ಒಂದು 25-30 ಸಾವಿರ ಜನ ಜನಜಿಗಳು ರಸ್ತೆ ಮೇಲೆ ಬಂದಿದ್ದರು. ಬಿಜಾಪುರದಲ್ಲಿ ಬಂದಿದ್ದರು. ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ದಲ್ಲಿ ಬಂದಿದ್ದಾರೆ. ಇದು ಯಾಕಂತಂದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಬಂದ ಮೇಲೆ ಇವರಿಗೆ ಭ್ರಷ್ಟಾಚಾರ ಮಾಡೋದು ಬಿಟ್ಟು ಅಧಿಕಾರದ ಬಗ್ಗೆ ಯಾವುದೇ ರೀತಿಯ ಗಮನ ಇಲ್ಲ. ಲಕ್ಷಾಂತರ ಸರ್ಕಾರಿ ಪೋಸ್ಟ್ಗಳಲ್ಲಿ ವೇಕೆನ್ಸಿ ಇದ್ದರೂ ಕೂಡ ಇವತ್ತು ಶಿಕ್ಷಕರಿರ್ಬೋದು, ದೈಹಿಕ ಶಿಕ್ಷಕರಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ರೆಗ್ಯುಲರ್ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, RTO ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಸಾವಿರಾರು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಇವರಿಗೆ ಯಾವುದೇ ರೀತಿಯ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ, ಕರುಣೆ ಇಲ್ಲ. ಇವತ್ತು ಈ ವಿದ್ಯಾರ್ಥಿಗಳು ದುಃಖದಿಂದ, ನೋವಿನಿಂದ, ಸಿಟ್ಟಿನಿಂದ, ಆಕ್ರೋಶದಿಂದ ಇವತ್ತಿಲ್ಲೇ ಹೋರಾಟಕ್ಕೆ ಕುಂತಿದ್ದಾರೆ. ಹಾಗಾಗಿ ಅವರ ಈ ಹೋರಾಟಕ್ಕೆ ಬೆಂಬಲ ಸೂಚಿಸೋಕ್ಕೆ ಮತ್ತು ಅವರ ಜೊತೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಮತ್ತು ಅವರಿಂದ ಹೆಚ್ಚಿನ ವಿಷಯಗಳ ವಿದ್ಯಾರ್ಥಿಗಳ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡು ಅದನ್ನು ಸದನದ ಒಳಗೆ ಮತ್ತು ಸದನದ ಹೊರಗೆ ಹೋರಾಟ ರೂಪದಲ್ಲಿ ಮುಂದುವರ್ಸೋಕ್ಕೆ ನಾನು, ನಮ್ಮ ಮಿತ್ರರು, ABVPಯ ಧುರೀಣರು, ಅದರ ಮೂಲಕ ವಿದ್ಯಾರ್ಥಿ ಸಂಘಟನೆ ಮೂಲಕ ರಾಜಕಾರಣಕ್ಕೆ ಬಂದಂಥ ಶ್ರೀ MLC ಆದ ಶ್ರೀ ರವಿಕುಮಾರ್ ಅವರು, ಅದೇ ರೀತಿ ಭಾಸ್ಕರ್ ಅವರು, ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ವಿದ್ಯಾರ್ಥಿಗಳ ನೋವನ್ನು, ಈ ಕಷ್ಟವನ್ನು ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ಕೊಡುವಂಥ ನಾವು ಪ್ರಯತ್ನ ಮಾಡ್ತೇವೆ. ಅದ್ರ ಜೊತೆ ವಿದ್ಯಾರ್ಥಿ ಹೋರಾಟದಲ್ಲಿ ನಾವು ಅವ್ರ ಜೊತೆ ಇದ್ದೇವೆ ಅಂತ ಹೇಳಕ್ಕೆ ನಾವು ಇವತ್ತು ಬಂದೆವು. ಒಂದೇ ಮಾತ್ರ ಗೀತೆಯನ್ನು ಅಧಿಕೃತವಾಗಿ ಮಾಡಬೇಕು ಅಂತ ಬಂದಿದೆ ಕೇಂದ್ರ ಸರ್ಕಾರದಿಂದ ಆದೇಶ. ಇದು ಭಾಳ ಹಿಂದೆ ಆಗಬೇಕಾದಂಥದ್ದು ಇವತ್ತು ಆಗಿದ್ದು ಭಾಳ ಅಂದರೆ ಭಾಳ ಒಳ್ಳೆಯ ವಿಚಾರ. ಯಾಕಂದರೆ ಇಡೀ ದೇಶವನ್ನು ಯಾವುದಾದ್ರೂ ಒಂದು ಹಾಡಿನ ಮೂಲಕ ಒಂದು ಕುಡಿಸಿದ್ರಂತಂದ್ರೆ ಅದು ಒಂದೇ ಮಾತರಂ. ಇವತ್ತು ಒಂದೇ ಮಾತರಮಕ್ಕೆ ನಮ್ಮ ರಾಷ್ಟ್ರಗೀತೆ ಸ್ಥಾನಮಾನನ ಸಿಕ್ಕಿದ್ದು ಭಾಳ ಸಂತೋಷದ ವಿಚಾರ, ಭಾಳ ಹೆಮ್ಮೆ ಪಡುವಂಥ ವಿಚಾರ. DK ಶಿವಕುಮಾರ್ ಹೇಳ್ತಾರೆ, ನಮ್ಮ ಒಂದು ಪರಿಪಾಠವನ್ನು ಬೇರೆಯವರು ಅನುಸರಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ. ನೋಡ್ರಿ, ಅವರು ಕೂಡ ಒಂದೇ ಮಾತರಂ, ಅವರು ಕೂಡ ನಮಸ್ತೆ ಸದಾವತ್ಸಲೆ ಹಾಡಾತಿದ್ರೆ ಅವ್ರಿಗೂ ಕೂಡ ನಾವು ಸ್ವಾಗತ ಮಾಡ್ತೇವೆ. ಅವರೇನು ನಮ್ಮನ್ನ ಬಿಟ್ಟು ಹೊರಗಿಲ್ಲ ಅಂತ ನಾವು ತಿಳ್ಕೊತೇವೆ. ಸರ್, ಏನು ಸರ್ ಕುರ್ಚಿ ಕದನ ಯಾವಾಗ ಸರ್ ಏನು ನಡೀತಾನೆ ಇದೆ? ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ ಸರ್, ಏನು ಸರ್ಕಾರ ಏನು ಮಾಡ್ತಾರೆ? ನೋಡ್ರಿ, ಈ ಹೋರಾಟದ ಹಿಂದಿನ ಗುಟ್ಟನ್ನು ನೀವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಈ ಕುರ್ಚಿ ಕದನ ಯಾಕೆ ಹೈಕಮಾಂಡ್ ಚಾಲೂ ಇಟ್ಟೈತಂತಂದ್ರೆ, ಒಂದು ಕಡೆ ಸಿದ್ದರಾಮಯ್ಯ ಹೈಕಮಾಂಡಿಗೆ ಒಯ್ದು ದುಡ್ಡು ಕೊಡ್ತಿದ್ದಾರೆ, ಇನ್ನೊಂದು ಕಡೆ DK ಶಿವಕುಮಾರ್ ಒಯ್ದು ದುಡ್ಡು ಕೊಡ್ತಿದ್ದಾರೆ. ಈ ಕುರ್ಚಿ ಕದನ ನಿಂತಂದ್ರೆ ಇಬ್ಬರು ಕೂಡ ದುಡ್ಡು ಕೊಡುವಂಥ ಪ್ರಮಾಣ ಕಡಿಮೆ ಮಾಡ್ತಾರೆ. ಹಾಗಾಗಿ ಈ ಕುರ್ಚಿ ಕದನ ಚಾಲೂ ಇಟ್ಟು ಇಬ್ಬರ ಕಡೆನೂ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿ ಇಬ್ಬರ ಕಡೆನೂ ಹೆಚ್ಚಿನ ಪ್ರಮಾಣ ದುಡ್ಡನ್ನು ಹೊಡೆಯುವಂಥ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಮಾಡಾಕತ್ತೈತೆ. ಸರ್, ಪ್ರಮುಖವಾಗಿ KPSC ಬಲಹೀನವಾಗಿದೆ, ವಿದ್ಯಾರ್ಥಿಗಳಲ್ಲಿ ಅದ್ರ ಬಗ್ಗೆ ಆಕ್ರೋಶ ಇದೆ ಸರ್. ಯಾವ ರೀತಿ ನೀವು ಅದನ್ನು ಹೋರಾಟ ಮಾಡ್ತೀರಿ? KPSC ಬಲಹೀನ ಅಲ್ಲ, KPSCಯ ನಿಷ್ಠೆ ಸರಿಯಿಲ್ಲ, KPSCಯ ನಿಯತ್ತು ಸರಿಯಿಲ್ಲ. KPSCಯಲ್ಲಿ ಇರುವಂಥ ಅಧಿಕಾರಿಗಳಲ್ಲಿ, ಅಲ್ಲಿ ಇರುವಂಥ ಪ್ರಮುಖರಲ್ಲಿ ಅವರು ಸರಿಯಾಗಿಲ್ಲ. ಹಾಗಾಗಿ ಅಲ್ಲಿ ವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕೆಟ್ಟು ಹೋಗೈತೆ. ಆ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಾಗೈತೆ. ಅದಕ್ಕೇನು ಶಕ್ತಿ ಇಲ್ಲ. KPSCಗೆ ರಿಕ್ರೂಟ್ಮೆಂಟ್ ಮಾಡುವಂಥ ಶಕ್ತಿ ಐತೆ, ಎಕ್ಸಾಮಿನೇಷನ್ ಮಾಡುವಂಥ ಶಕ್ತಿ ಐತೆ. ಅವರು ಆ ಕೆಲಸ ಸರಿಯಾಗಿ ಮಾಡ್ತಾಯಿಲ್ಲ. ಯಾಕೆ ಸರ್ ಕಾಂಗ್ರೆಸ್ ಸರ್ಕಾರ ಈ ರೀತಿ ನಿರ್ಲಕ್ಷ್ಯ ಧೋರಣೆ ಯಾಕೆ ಮಾಡ್ತಾರೆ? ನೋಡಿರಿ, ಅವ್ರು ಕಾಂಗ್ರೆಸ್ದವ್ರು ಯಾವಾಗಿದ್ದರೂ ಹಿಂದೆ ಅವರು ಕೇವಲ ಘೋಷಣೆಗಳ ಮೂಲಕ ಅವರು ಅಧಿಕಾರಕ್ಕೆ ಬರೋರು. ಘೋಷಣೆಗಳ ಮೂಲಕ ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ಅವ್ರು ಹಿಂದಿಂದನೂ ಮಾಡ್ಕೊತ ಬಂದಾರೆ, ಈಗೂ ಮಾಡ್ಕೊತ ಬಂದಾರೆ. ಅದು ಅವರ ರಾಜಕೀಯ ಲಕ್ಷಣ. ಅವರಿದ್ದಾಗ ಯಾವಾಗ ಡೆವಲಪ್ಮೆಂಟ್ ಆಗ್ತೈತಿ, ಅವ್ರು ಇದ್ದಾಗ ಯಾವಾಗ ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಆಗ್ತೈತಿ, ಜನರ ಅಭಿವೃದ್ಧಿ ಆಗ್ತೈತಿ, ಯಾವಾಗೂ ಆಗೋದಿಲ್ಲ. ಇದು ಕಾಂಗ್ರೆಸ್ಸಿನ DNA ಐತದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.